ಆತ್ಮೀಯ ವೀಕ್ಷಕ ಬಾಂಧವರೇ, ನಿಮಗೆಲ್ಲರಿಗೂ ಮೀಡಿಯಾ ಇನ್ಫಾರ್ಮೇಷನ್ ಟೆಕ್ ಯೂಟ್ಯೂಬ್ ಪಾಯಿಂಟ್ಗೆ ಆಧಾರದ ಸ್ವಾಗತ. ವಕ್ಫ್ ಬೋರ್ಡ್ ಅಂದರೆ ಸಾಕು, ರೈತರು ಹಾಗೂ ಜನರ ತಮ್ಮ ಆಸ್ತಿಯನ್ನು ಕಾಪಾಡಿಕೊಳ್ಳುವುದು ಹೇಗೆ ಎಂದು ಗಾಬರಿಗೆ ಬೀಳುತ್ತಾರೆ. ಕೋಳಿಯ ಮರಿಯನ್ನ ನಾವು ಸಾಕಿದರೂ ಅದನ್ನ ಗಿಡುಗ ಕ್ಷಣ ಮಾತ್ರದಲ್ಲಿ ತನ್ನ ಕಾಲಿನಲ್ಲಿ ಎತ್ತಿಕೊಂಡು ಹೋಗುತ್ತವೆ. ವಕ್ಫ್ ಬೋರ್ಡ್ ಕೂಡ ಹಾಗೆ. ಯಾವ ಆಸ್ತಿಯನ್ನು ಕಂಡರೂ ವಕ್ಫ್ ಆಸ್ತಿ ಎನ್ನುವ ಈ ಕಾಲದಲ್ಲಿ ನಾವು ಭಾರತದಲ್ಲಿ ಇದ್ದೇವಾ ಅಥವಾ ಪಾಕಿಸ್ತಾನದಲ್ಲಿ ಇದ್ದೇವಾ ಅನ್ನುವ ಅನುಮಾನ ಬರುವುದು ಸಹಜ ಅಲ್ಲವೇ? ಹಿಂದಿನ ಎಲ್ಲ ಕಾಂಗ್ರೆಸ್ ಸರ್ಕಾರದ ಓಲೈಕೆಯ ರಾಜಕಾರಣಕ್ಕೆ ಈಗಿನ ಜನರು ಬಲಿ ಆಗುತ್ತಿದ್ದಾರೆ. ಇದೇ ತರ ಓಲೈಕೆಯ ರಾಜಕಾರಣ ಮುಂದುವರೆದರೆ ಮುಂದೊಂದು ದಿನ ಭಾರತ ಪಕ್ಕದ ಬಾಂಗ್ಲಾದೇಶ ಅಥವಾ ಪಾಕಿಸ್ತಾನವಾಗುವುದು ಸತ್ಯ. ನೀವೆಲ್ಲರೂ ನೋಡಿರಬಹುದು, ಕಳೆದ ತಿಂಗಳಿನಲ್ಲಿ ಬಾಂಗ್ಲಾದಲ್ಲಿ ಹಿಂದೂಗಳ ಮಾರಣ ಹೋಮವೇ ನಡೆದಿದೆ. ಅತ್ಯಂತ ಹಿಂಸಾತ್ಮಕವಾಗಿ ಹಿಂದೂಗಳನ್ನು ಸಾಯಿಸಲಾಗಿದೆ. ಎಷ್ಟೋ ಹಿಂದೂಗಳು ಮನೆ ಮಠವನ್ನು ಕಳೆದುಕೊಂಡಿದ್ದಾರೆ. ಇಂತಹ ಸ್ಥಿತಿ ನಮ್ಮಲ್ಲಿ ಆಗಬಹುದು, ಎಚ್ಚರ. ಇಂತಹ ಸಂದರ್ಭದಲ್ಲಿ ಮಾನವ ಆಯೋಗ ನಿದ್ದೆ ಮಾಡುತ್ತಿವೆ. ಆದರೆ ಇದೇ ಮಾನವ ಆಯೋಗ ಭಾರತದಲ್ಲಿ ಮುಸ್ಲಿಮರಿಗೆ ರಕ್ಷಣೆ ಇಲ್ಲ ಎನ್ನುತ್ತದೆ. ಆದರೆ ಹಿಂದೂಗಳ ವಿಷಯದಲ್ಲಿ ಯಾರೂ ಧ್ವನಿ ಎತ್ತುತ್ತಿಲ್ಲ ಎನ್ನುವುದು ವಿಪರ್ಯಾಸ. ಆದರೆ ಈಗಿನ ಸರ್ಕಾರ ಸ್ವಲ್ಪ ಎಚ್ಚೆತ್ತುಕೊಂಡಿದೆ ಎಂದು ಕಾಣುತ್ತದೆ. ಅದಕ್ಕಾಗಿ ವಕ್ಫ್ ಬೋರ್ಡ್ಗೆ ಮೂಗುದಾರ ಬಿದ್ದಿದೆ. ಏನಿದು ವಕ್ಫ್ ಬೋರ್ಡ್ ಮೂಗುದಾರ ಎನ್ನುವುದು ಮುಂದೆ ತಿಳಿದುಕೊಳ್ಳೋಣ. ಸರ್ಕಾರ ಕೊಟ್ಟ ಏಟಿಗೆ ವಕ್ಫ್ ಬೋರ್ಡ್ ವಿಲವಿಲನೆ ಒದ್ದಾಡುತ್ತಿದೆ. ಕೆಲವೊಂದು ಅಧಿಕಾರವನ್ನು ರದ್ದು ಮಾಡಲಾಗಿದ್ದು ಎಲ್ಲ ಆಸ್ತಿಯನ್ನ ವಕ್ಫ್ ಆಸ್ತಿ ಎನ್ನುವ ಪರಿಪಾಠ ನಿಂತು ಹೋಗಿದೆ. ಹಾಗೆ ನೋಡುವುದಾದರೆ ಇತಿಹಾಸವು ಹಿಂದೂಗಳ ಇರುವಿಕೆಯನ್ನು ಸಾವಿರಾರು ವರ್ಷಗಳಲ್ಲಿ ನೋಡಬಹುದು ಎನ್ನುತ್ತದೆ. ಆದರೆ ಬೇರೆ ಧರ್ಮವು ನಂತರ ಹುಟ್ಟಿಕೊಂಡ ಧರ್ಮಗಳಾಗಿವೆ ಎನ್ನುತ್ತದೆ ಇತಿಹಾಸ. ಹಾಗೆ ನೋಡೋದಾದರೆ ಇವೆಲ್ಲವೂ ಹಿಂದೂಗಳಿಗೆ ಸೇರಬೇಕು ಅಲ್ಲವೇ? ಅದು ಏನೇ ಇರಲಿ, ಸರ್ಕಾರವು ಇದನ್ನು ಖಂಡಿತವಾಗಲೂ ಒಂದು ಕಾರ್ಯರೂಪಕ್ಕೆ ತಂದೆ ತರುತ್ತದೆ ಎಂಬುವ ಭರವಸೆ ಎಲ್ಲರಲ್ಲೂ ಇದೆ. ವಕ್ಫ್ ತಿದ್ದುಪಡಿ ಕಾಯ್ದೆ 2025ರಲ್ಲಿ ಏನಿದೆ? ವಕ್ಫ್ ತಿದ್ದುಪಡಿ ಕಾಯ್ದೆ 2025ನ UMEED ಕಾಯ್ದೆ ಎಂದು ಮರುನಾಮಕರಣ ಮಾಡಲಾಗಿದೆ. ಇದು ವಕ್ಫ್ ಆಸ್ತಿಗಳ ಆಡಳಿತ ಮತ್ತು ನಿವಾರಣೆಗಳನ್ನು ಹಲವಾರು ಸವಾಲುಗಳನ್ನು ಪರಿಚಯಿಸುವ ಗುರಿಯನ್ನು ಹೊಂದಿದೆ. ಇದು ವಕ್ಫ್ ಆಸ್ತಿಗಳನ್ನು ನಿಯಂತ್ರಿಸುವ ಚೌಕಟ್ಟನ್ನು ಆಧುನೀಕರಿಸಲು, ತಂತ್ರಜ್ಞಾನ ಆಧಾರಿತ ನಿವಾರಣೆಯನ್ನು ಪರಿಚಯಿಸಲು, ಸಂಕೀರ್ಣತೆಗಳನ್ನು ಪರಿಹರಿಸಲು ಮತ್ತು ಪಾರದರ್ಶಕತೆಯನ್ನು ಖಚಿತಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದೆ. ಏಪ್ರಿಲ್ 2025ರಲ್ಲಿ ಸಂಸತ್ತಿನ 2 ಸದನಗಳಲ್ಲಿ ಮರುಪರಿಚಯಿಸಿ ಅಂಗೀಕರಿಸಲ್ಪಟ್ಟ ಉಮೈದ್ ಕಾಯ್ದೆಯು ಆಡಳಿತಾತ್ಮಕ ಪ್ರಕ್ರಿಯೆಗಳನ್ನು ಸುಗಮಗೊಳಿಸುವ ಮತ್ತು ಸಮುದಾಯ ಅಭಿವೃದ್ಧಿ ಮತ್ತು ಕಲ್ಯಾಣಕ್ಕಾಗಿ ವಕ್ಫ್ ಸಂಪನ್ಮೂಲಗಳನ್ನು ಅತ್ಯುತ್ತಮವಾಗಿ ಬಳಸಿಕೊಳ್ಳುವುದನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ. ವಕ್ಫ್ ತಿದ್ದುಪಡಿ ಕಾಯ್ದೆ 2025ರ ನಿಬಂಧನೆಗಳು ಮತ್ತು ಪ್ರಮುಖ ಬದಲಾವಣೆಗಳು. ಭಾರತದಲ್ಲಿ ವಕ್ಫ್ ಆಸ್ತಿಗಳ ನಿವಾರಣೆ ಮತ್ತು ಒಳಗೊಳ್ಳುವಿಕೆ ಹೆಚ್ಚಿಸಲು ವಕ್ಫ್ ತಿದ್ದುಪಡಿ ಕಾಯ್ದೆ 2025 ಹಲವಾರು ಪ್ರಮುಖ ಬದಲಾವಣೆಗಳನ್ನು ಪರಿಚಯಿಸುತ್ತಿದೆ. ವಕ್ಫ್ ತಿದ್ದುಪಡಿ ಕಾಯ್ದೆ 2025ರಲ್ಲಿ ಪರಿಚಯಿಸಲಾದ ಪ್ರಮುಖ ತಿದ್ದುಪಡಿಗಳು ಈ ಕೆಳಗಿನಂತಿವೆ. ಉಮೀದ್ ಎಂದು ಮರುನಾಮಕರಣ. ಈ ಕಾಯ್ದೆಯನ್ನು ಉಮೀದ್ ಕಾಯ್ದೆ ಎಂದು ಮರುನಾಮಕರಣ ಮಾಡಲಾಗಿದೆ. ಇದರ ಅರ್ಥ ಏಕೀಕೃತ ನಿವಾರಣಾ ಸಬಲೀಕರಣ, ದಕ್ಷತೆ ಮತ್ತು ಅಭಿವೃದ್ಧಿ. ಮುಸ್ಲಿಮೇತರ ಸದಸ್ಯರ ಸೇರ್ಪಡೆ. ಒಳಗೊಳ್ಳುವಿಕೆ ಹೆಚ್ಚಿಸಲು ವಕ್ಫ್ ತಿದ್ದುಪಡಿ ಕಾಯ್ದೆ 2025 ಕೇಂದ್ರ ಮತ್ತು ರಾಜ್ಯ ವಕ್ಫ್ ಮಂಡಳಿಗಳಲ್ಲಿ ಮುಸ್ಲಿಮೇತರ ಪ್ರತಿನಿಧಿಗಳು ಸೇರಿಸಲು ನಿಬಂಧನೆಗಳನ್ನು ಪರಿಚಯಿಸುತ್ತಿದೆ. ಬಳಕೆದಾರರಿಂದ ವಕ್ಫ್ ತೆಗೆದುಹಾಕಲಾಗಿದೆ. ವಕ್ಫ್ ತಿದ್ದುಪಡಿ ಕಾಯ್ದೆಯು ಬಳಕೆದಾರರಿಂದ ವಕ್ಫ್ ನಿಬಂಧನೆಗಳನ್ನು ತೆಗೆದುಹಾಕುತ್ತದೆ. ಇದು ಹಿಂದೆ ಆಸ್ತಿಗಳನ್ನು ಧಾರ್ಮಿಕ ಚಟುವಟಿಕೆಗಳಿಗೆ ಅವುಗಳ ದೀರ್ಘಕಾಲೀನ ಬಳಕೆಯ ಆಧಾರದ ಮೇಲೆ ವಕ್ಫ್ ಎಂದು ಗೊತ್ತುಪಡಿಸಲು ಅವಕಾಶವನ್ನು ಮಾಡಿಕೊಟ್ಟಿತ್ತು. ಆದಾಗ್ಯೂ ವಕ್ಫ್ ತಿದ್ದುಪಡಿ ಕಾಯ್ದೆ 2025ರ ಪ್ರಕಾರ ಕಾಯ್ದೆ ಜಾರಿಗೆ ಬರುವ ಮೊದಲು ನೋಂದಾಯಿಸಲಾದ ಎಲ್ಲ ವಕ್ಫ್ ಬಳಕೆದಾರರ ಆಧಾರಿತ ಆಸ್ತಿಗಳು ತಮ್ಮ ಸ್ಥಾನಮಾನವನ್ನು ಉಳಿಸಿಕೊಳ್ಳುತ್ತವೆ, ಸರ್ಕಾರದೊಂದಿಗಿನ ವಿವಾದಗಳನ್ನು ಬಗೆಹರಿಸುವ ಆಸ್ತಿಗಳನ್ನು ಹೊರತುಪಡಿಸಿ ಎನ್ನಲಾಗಿದೆ. ಸೆಕ್ಷನ್ 40ರ ರದ್ದತಿ. ವಕ್ಫ್ ತಿದ್ದುಪಡಿ ಕಾಯ್ದೆ 2025ರ ವಕ್ಫ್ ಕಾಯ್ದೆಯು ಸೆಕ್ಷನ್ 40ನ್ನು ರದ್ದುಗೊಳಿಸಲು ಪ್ರಯತ್ನಿಸುತ್ತದೆ. ಈ ನಿಬಂಧನೆಯನ್ನು ಅತಿಯಾದ ನಿರ್ಬಂಧಿತ ಎಂದು ಟೀಕಿಸಲಾಗಿದೆ, ಏಕೆಂದರೆ ಇದು ಯಾವುದೇ ಆಸ್ತಿಯನ್ನು ವಕ್ಫ್ ಭೂಮಿ ಎಂದು ಗೊತ್ತುಪಡಿಸುವ ಅಧಿಕಾರವನ್ನು ವಕ್ಫ್ ಮಂಡಳಿಗೆ ನೀಡಿದೆ. ವಕ್ಫ್ನೊಂದಿಗೆ ಹೊರಡಿಸಲಾದ ಟ್ರಸ್ಟ್ಗಳು. ವಕ್ಫ್ ತಿದ್ದುಪಡಿ ಕಾಯ್ದೆ 2025 ಟ್ರಸ್ಟ್ಗಳು ಮತ್ತು ವಕ್ಫ್ಗಳ ನಡುವೆ ಕಾನೂನುಬದ್ಧ ಪ್ರತ್ಯೇಕತೆಯನ್ನು ಸ್ಥಾಪಿಸುತ್ತದೆ. ಕಾಯ್ದೆ ಜಾರಿಗೆ ಬರುವ ಮೊದಲು ಅಥವಾ ನಂತರ ಮುಸ್ಲಿಮರು ರಚಿಸಿದ ಟ್ರಸ್ಟ್ಗಳು ಸಾರ್ವಜನಿಕ ದತ್ತಿ ಸಂಸ್ಥೆಗಳಿಗೆ ಸಂಬಂಧಿಸಿದ ಇತರ ಶಾಸನಬದ್ಧ ನಿಬಂಧನೆಗಳಿಂದ ನಿಯಂತ್ರಿಸಲ್ಪಡುತ್ತಿದ್ದರೆ ವಕ್ಫ್ ನಿಯಮಗಳ ಅಡಿಯಲ್ಲಿ ಬರುವುದಿಲ್ಲ ಎಂದು ಖಚಿತಪಡಿಸುತ್ತದೆ. ವಕ್ಫ್ ಸಮರ್ಪಣೆಗೆ ಅರ್ಹತೆ. ಕನಿಷ್ಠ 5 ವರ್ಷಗಳ ಕಾಲ ಮುಸ್ಲಿಮರನ್ನು ಮಾತ್ರ ವಕ್ಫ್ ಆಸ್ತಿಯನ್ನು ಅರ್ಪಿಸಲು ಅನುಮತಿಸಲಾಗುವುದು. 2013ರ ಹಿಂದಿನ ನಿಯಮಗಳಿಗೆ ಪುನಃ ಸ್ಥಾಪಿಸಲಾಗುತ್ತದೆ. ಆನುವಂಶಿಕ ಹಕ್ಕುಗಳ ರಕ್ಷಣೆ.
ವಕ್ಫ್ ತಿದ್ದುಪಡಿ ಕಾಯ್ದೆ 2025 ಯಾವುದೇ ಆಸ್ತಿಯನ್ನು ವಕ್ಫ್ ಎಂದು ಘೋಷಿಸುವ ಮೊದಲು ಮಹಿಳೆಯರು ಮತ್ತು ಮಕ್ಕಳು ತಮ್ಮ ಹಕ್ಕಿನ ಆನುವಂಶಿಕತೆಯನ್ನು ಪಡೆಯಬೇಕು ಎಂದು ಖಚಿತಪಡಿಸುತ್ತದೆ. ವಿಧವೆಯರು, ವಿಚ್ಛೇದಿತ ಮಹಿಳೆಯರು ಮತ್ತು ಅನಾಥರಿಗೆ ವಿಶೇಷ ರಕ್ಷಣೆಯನ್ನು ಹೊಂದಿದೆ. ಮಿತಿ ಕಾಯ್ದೆ ಅನ್ವಯ 1963 ದೀರ್ಘಕಾಲದ ಕಾನೂನು ವಿವಾದಗಳನ್ನು ಕಡಿಮೆ ಮಾಡಲು ತಿದ್ದುಪಡಿ ಜಾರಿಗೆ ಬಂದ ದಿನಾಂಕದಿಂದ ವಕ್ಫ್ ಆಸ್ತಿಗಳ ಮಿತಿ ಕಾಯ್ದೆ 1963ರ ಅನ್ವಯಿಕೆಯನ್ನು ಕಾಯ್ದೆ ಪರಿಚಯಿಸುತ್ತದೆ. ಬುಡಕಟ್ಟು ಜನಾಂಗದ ಭೂಮಿಯ ರಕ್ಷಣೆ. ಬುಡಕಟ್ಟು ಸಮುದಾಯಗಳ ಹಕ್ಕುಗಳನ್ನು ಕಾಪಾಡಲು ಸಂವಿಧಾನದ ವಿ ಮತ್ತು ವಿಐ ಶೆಡ್ಯೂಲ್ಗಳ ವ್ಯಾಪ್ತಿಗೆ ಬರುವ ಭೂಮಿಯಲ್ಲಿ ವಕ್ಫ್ ಸ್ಥಾಪನೆಯನ್ನು ವಕ್ಫ್ ತಿದ್ದುಪಡಿ ಕಾಯ್ದೆ 2025 ಸ್ಪಷ್ಟವಾಗಿ ನಿಷೇಧಿಸುತ್ತದೆ. ವಕ್ಫ್ ನ್ಯಾಯಮಂಡಳಿಯ ಸಂಯೋಜನೆ. ಆರಂಭಿಕ ಕರಡು ವಕ್ಫ್ ನ್ಯಾಯಮಂಡಳಿಯನ್ನು 2 ಸದಸ್ಯರಿಗೆ ಇಳಿಸುವ ಪ್ರಸ್ತಾಪವನ್ನು ಮುಂದಿಟ್ಟಿದ್ದರು. ಪರಿಷ್ಕೃತ ವಕ್ಫ್ ತಿದ್ದುಪಡಿ ಕಾಯ್ದೆ ಜಂಟಿ ಸಂಸದೀಯ ಸಮಿತಿಯು ಶಿಫಾರಸ್ಸಿನ ಆಧಾರದ ಮೇಲೆ 3 ಸದಸ್ಯರ ಸಂಯೋಜನೆಯನ್ನು ಉಳಿಸಿಕೊಳ್ಳುತ್ತದೆ. ಸರ್ಕಾರಿ ಆಸ್ತಿಗಳ ತನಿಖೆ. ವಕ್ಫ್ ತಿದ್ದುಪಡಿ ಕಾಯ್ದೆ 2025ರ ಪ್ರಕಾರ ವಕ್ಫ್ ಎಂದು ಹೇಳಲಾದ ಯಾವುದೇ ಸರ್ಕಾರಿ ಭೂಮಿ ಅಥವಾ ಆಸ್ತಿಯನ್ನು ಕಲೆಕ್ಟರ್ಗಿಂತ ಹೆಚ್ಚಿನ ಶ್ರೇಣಿಯ ಅಧಿಕಾರಿಯೊಬ್ಬರು ತನಿಖೆ ನಡೆಯಬೇಕು. ಇದು ಹೆಚ್ಚು ಪಾರದರ್ಶಕ ಮತ್ತು ಅಧಿಕೃತ ಪರಿಶೀಲನೆ ಪ್ರಕ್ರಿಯೆಯನ್ನು ಖಚಿತಪಡಿಸುತ್ತದೆ. ಇವೆಲ್ಲವೂ ಸರ್ಕಾರವು ಕೆಲವೊಂದು ನಿಯಂತ್ರಣಗಳನ್ನು ತರುವಲ್ಲಿ ಯಶಸ್ಸನ್ನು ಕಂಡಿದೆ. ವಕ್ಫ್ ಆಸ್ತಿಗಳು ಮತ್ತು ವಿವಾದಗಳ ಮೇಲೆ ರಾಜ್ಯ ಅಧಿಕಾರಿಗಳಿಗೆ ಗಮನಾರ್ಹ ಅಧಿಕಾರವನ್ನು ನೀಡುವ ಮೂಲಕ ಈ ಕಾಯ್ದೆಯು ನಿಯಂತ್ರಣವನ್ನು ಕೇಂದ್ರೀಕರಿಸುತ್ತದೆ. ಈ ಬದಲಾವಣೆಯನ್ನು ಅಧಿಕಾರಿಶಾಹಿ ಅತಿಕ್ರಮವೆಂದು ನೋಡಲಾಗುತ್ತದೆ. ಇದು ವಿಳಂಬ ಮತ್ತು ಕಾನೂನು ಸವಾಲುಗಳನ್ನು ಉಂಟುಮಾಡುವ ಸಾಧ್ಯತೆ ಇದೆ ಎಂದು ಎನ್ನಲಾಗುತ್ತದೆ. ಓಲೈಕೆಯ ರಾಜಕಾರಣ ಇನ್ನಾದರೂ ನಿಲ್ಲಲಿ. ಹಿಂದೂಗಳೇ, ನಿಮ್ಮ ಇರುವಿಕೆಯನ್ನು ಬಲಪಡಿಸಲು ಅದೋ ಯಾವುದೋ ಸಿಗುವ ಫ್ರೀ ಯೋಚನೆಗಳಿಗೆ ಬಲಿಯಾಗಬೇಡಿ ಎನ್ನುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇವೆ. ಇನ್ನೊಂದು ಹೊಸ ಅಧ್ಯಾಯದೊಂದಿಗೆ ನಿಮ್ಮ ಜೊತೆಯಾಗುತ್ತೇನೆ. ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಭಾರತ್ ಮಾತೆ.